ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತು ಒಂದು ಚಾಟಿ ಮೀನು ತೊಗೊಂಡು ಬಂದಿದ್ದೀನಿ, 1 kg. ಅದರದ್ದು ಸಾಂಬಾರು ಮಾಡುವ. ಚಾಟಿ ಮೀನನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಸ್ವಚ್ಛ ಮಾಡಿ ತೊಗೊಂಡು ಬಂದಿದ್ದೀನಿ. ಇದಕ್ಕೆ 1 ಚಮಚ ಉಪ್ಪು, ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಈ ಮೀನು ತುಂಬ ಟೇಸ್ಟಿಯಾಗಿರುವಂಥ ಮೀನಿದು. ಮೀನಿಗೆ ಮಸಾಲೆ ರೆಡಿ ಮಾಡುವ. ನಾನು ಒಂದು ಅರ್ಧ ಕಡಿ ತೆಂಗಿನಕಾಯಿ ತುರಿ ತಗೊಂಡಿದ್ದೆ, 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ, ಕೊತ್ತಂಬರಿ ಬೀಜ 1 ಚಮಚ, ಕಾಳುಮೆಣಸು 1 ಚಮಚ, ಸೋಂಪು 1 ಚಮಚ, ಉದ್ದಿನಬೇಳೆ, ಜೀರಿಗೆ ಮತ್ತು ಅಜ್ವಾನ ಅರ್ಧ ಚಮಚ, ಜೀರಿಗೆ 1/4 ಚಮಚ, ಒಂದು 10 ಮೆಂತ್ಯ ಕಾಳು ಮತ್ತು ಒಂದು ಅರ್ಧ ಈರುಳ್ಳಿ, ಒಂದು 10 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಂತರ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ತೊಗೊಂಡು ಬರೋಣ. ಮಸಾಲೆ ನೈಸ್ ಆಗಬೇಕು ಇದಕ್ಕೆ. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿ ಆದಮೇಲೆ 1 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ನಂತರ ಇದಕ್ಕೆ ಒಂದು ಅರ್ಧ ಈರುಳ್ಳಿ, ಒಂದು 10 ಹೆಸರು ಬೆಳ್ಳುಳ್ಳಿನ ಜಜ್ಜಿ ತಗೊಂಡು ಬಂದಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಿಕ್ಸ್ ಆದಮೇಲೆ, ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಹಾಕ್ಕೊಳ್ಳುವ. ಮಸಾಲೆ ಚೆನ್ನಾಗಿ ಕುದಿಬೇಕು. ಇದಕ್ಕೆ ಕುದ್ದ ಮೇಲೆ ಫಿಶ್ ಹಾಕಿ ಬಂದ್ ಮಾಡಿ ಇಡುವ. ಯಾಕಂದರೆ ಈ ಸಾರು ಜಾಸ್ತಿ ಕುದಿಬಾರ್ದು. ನೋಡಿ, ನಾನು ಬಂದ್ ಮಾಡಿ ಇಟ್ಟು 10 ನಿಮಿಷ ಆಗಿದೆ. ನಮ್ಮ ಕುಚ್ಚಲಕ್ಕಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಸಾರು. ಫಿಶ್ಶು ಹಾಗೆ ಅಷ್ಟೇ ಚೆನ್ನಾಗಿರುತ್ತೆ. ಹಸಿರು ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.